ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಹ ಟೇಲ್ಸ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಬೆಳಗ್ಗೆ ಎದ್ದು ಇನ್ನೇನು ಚೆಕ್ಔಟ್ ಆಗಬೇಕು. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ಅಲ್ಲಿ ಇನ್ನೊಂದು ಪಾಪು ಸಿಕ್ಕಿತ್ತು, ರಾಹದು ಬೆಸ್ಟ್ ಫ್ರೆಂಡ್ 4 ಡೇಸ್ಗೆ ಕ್ಲಬ್ ಮಹೀಂದ್ರದಲ್ಲಿ. ಸೊ ಆ ಪಾಪುಗೆ ಎಲ್ಲ ಟಾಟಾ ಬಾಯ್ ಅಂತ ಹೇಳ್ತಾ ನಾವು ಇಲ್ಲಿಂದ ಚೆಕ್ಔಟ್ ಆದ್ವಿ. ಎಸ್, ಈಗ ನಾವು ಕ್ಲಬ್ ಮಹೀಂದ್ರ ಚೆಕ್ಔಟ್ ಮಾಡಿಕೊಂಡು ಸೊ ಈಗ ಬೇರೆ ಕಡೆ ಹೋಗ್ತಾ ಇದೀವಿ. ಅದು ನೆಕ್ಸ್ಟ್ ವ್ಲಾಗ್ ನೋಡಿ ಹೀಗೆ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಬಟ್ ತುಂಬಾ ಚೆನ್ನಾಗಿತ್ತಪ್ಪ ಕ್ಲಬ್ ಮಹೀಂದ್ರ, ಅಲ್ವಾ ಅಶು? ನೆಕ್ಸ್ಟ್ ಲೆವೆಲ್. ಇಟ್ ಇಸ್ ಲೈಕ್ ಅಮ್ಯೂಸ್ಮೆಂಟ್ ಪಾರ್ಕ್ ತರ ಇತ್ತು. ಎಸ್, ಸಿಕ್ಕಾಪಟ್ಟೆ ಪೂಲ್ಗಳು ತುಂಬಾ ಚೆನ್ನಾಗಿದೆ. ವಿ ಎಂಜಾಯ್ಡ್ ಅ ಲಾಟ್. ಕ್ರೇಜಿ ಅಂತ ಅಂತಾರಲ್ಲ ಅದಿದೆ. ಈಗ ನೆಕ್ಸ್ಟ್ ಒಂದು ಇನ್ಸ್ಟಾಗ್ರಾಮಬಲ್ ಸ್ಪಾಟ್ ಹೋಗ್ತಾ ಇದೀವಿ. ಎಸ್, ಸೂಪರ್ ಪಬ್. ಎಸ್, ಸೊ ಕೀಪ್ ವಾಚಿಂಗ್ ರಾಹ ಟೇಲ್ಸ್ ಯೂಟ್ಯೂಬ್ ಚಾನಲ್. ಲೈಫ್ ಅಲ್ಲೇ ಫಸ್ಟ್ ಟೈಮ್ ಬೆನೆಟನ್ ಶೋರೂಮ್ ಈ ಲೆವೆಲಿಗೆ ನೋಡ್ತಾ ಇರೋದು. ಮೊನ್ನೆ ಬ್ಲಾಗ್ ಅಲ್ಲಿ ನಿಮ್ಗೆ ಒಂದು ಟ್ವಿಸ್ಟ್ ಇದೆ. ನಾವಿನ್ನು ಗೋವಾದಲ್ಲಿ ಇರ್ತೀವಿ. ಒಂದು ಇನ್ಸ್ಟಾಗ್ರಾಮಬಲ್ ಪ್ಲೇಸ್ ತೋರಿಸ್ತೀವಿ. ಹಿಂದಿನ ಬ್ಲಾಗ್ಸ್ ಅಲ್ಲಿ ಅಶು ಕೈಯಲ್ಲಿ ಏನಾದ್ರೂ ಒಂದ್ ಇರ್ಬೇಕಿತ್ತು ಅಂದ್ರಲ್ಲ. ಸೊ ಏನು ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಇದೇ ಬೇಕಿತ್ತು ಗಾಯ್ಸ್. Cheers, real Goa vibes unlocked. The real Goa vibes unlocked. ಸೊ ನಾವು ಫಸ್ಟ್ ವ್ಲಾಗ್ ಅಲ್ಲಿ ಗೋವನ್ ವೈಬ್ಸ್ ಅನ್ಕೊಂಡು ಬಂದ್ವಿ, ಗೊತ್ತಾ? ಸೊ ಇದೇ ನೋಡಿ ಗೋವನ್ ವೈಬ್ಸ್. ಅಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ಒಂದ್ ನಿಮಿಷ ಝೂಮ್ ಇನ್ ಮಾಡ್ತಾ ಇದ್ದೀನಿ. ಪ್ಯಾರಾಗ್ಲೈಡಿಂಗ್ ಮಾಡ್ತಾ ಇದಾರೆ ಯಾರೋ. ಕ್ರೇಜಿ ಬೀಚ್ ಇದು. ಬಟ್ ಇಷ್ಟೊಂದು ಬಿಸಿಲಲ್ಲಿ ಹೆಂಗ್ರಿ ಮಾಡ್ತಾರೆ ಯಪ್ಪಾ. ಈ ಕಡೆ ಇಬ್ರು ಅಪ್ಪ ಮಗಳು ಶಾಕ್ಸ್ ಒಂದಿಲ್ಲ, ಸೋಫಾ ಮೇಲೆ ರಿಲ್ಯಾಕ್ಸ್ಡ್ ಆಗಿ ಕೂತಿದ್ದಾರೆ ಚಿಲ್ ಮಾಡ್ಕೊಂಡು. ಕೈಯಲ್ಲೊಂದು ಅದೇ ಕೋಕ್ ಇರ್ಬೇಕಿತ್ತು. ನೋಡ್ರಿ ಅಪ್ಪ ಮಗಳು ಹೆಂಗ್ ಚಿಲ್ ಮಾಡ್ತವ್ರೆ ಸೀಶೋರ್ ಮೇಲೆ ಅಂತ. ಯಪ್ಪ
ಬೀಚ್ ಕ್ಲಬ್ ಅಮೇಜಿಂಗ್ ಪ್ಲೇಸ್. ಗೋವಾಗ್ ಬಂದು ಇಲ್ಲಿ ಬರ್ಲಿಲ್ಲ ಅಂದ್ರೆ ಮುಗೀತು. ನಿಮ್ಗೊಂದು ಅಮೇಜಿಂಗ್ ವ್ಯೂ ಪಾಯಿಂಟ್ ತೋರಿಸ್ತೀನಿ. ನೋಡಿ ಅಶು ಪಿನ್ನಕಲಾಡು ವಿತ್ ಪೀನಟ್ಸ್ ಅಂತ ಹೇಳಿ ಪಿನ್ನಕಲಾಡು ವಿತ್ ಪೀನಟ್ಸ್ ಮಸಾಲ ಒಂದು ಸೈಲೆಂಟ್ ಆಗಿ ಸೈಡಿಗೆ ಬಂದು ಕುತ್ಕೊಂಡು ಹೊಡಿತಾವ್ರು ನೋಡಿ ಇಲ್ಲಿ. ಏನ್ ಬೇಬಿ ಅದು? ಓಕೆ ವರ್ಜಿನ್ ಮೊಹಿತೋನಾ? ಮೊನ್ನೆಯಿಂದ ಗಾಯ್ಸ್ ವರ್ಜಿನ್ ಮೊಹಿತೋ ಪೀನಟ್ ಮಸಾಲ ಅಂತಿದ್ನಲ್ಲ, ನೋಡಿ ನನ್ ಕೈ ಸಿಕ್ತು ಪೀನಟ್ ಮಸಾಲ ವರ್ಜಿನ್ ಮೊಹಿತೋ ವಿತ್ ಬೀಚ್. ಇನ್ನೇನ್ ಬೇಕು ಹೇಳಿ ಲೈಫಲ್ಲಿ? ಹಾಟ್ ಬೇಡ, ಕೋಲ್ಡ್ ಬೇಡ, ಲಿಕ್ವಿಡ್ ಬೇಕಷ್ಟೇ ಬಾಡಿಗೆ. ಗೈಸ್ ಲಿಕ್ವಿಡ್ ಬೇಕು. ಏನಪ್ಪ ಮಗಳು ಚಿಲ್ ಮಾಡ್ತಾವ್ರಿ ಇವ್ರು ಇಬ್ರು. ಏನು ಇಬ್ರು ನನ್ನ ಮರ್ತು ಬಿಟ್ಟು ಬೀಚ್ ಫೇಸಿಂಗ್ ಕುತ್ಕೊಂಡು ಅಪ್ಪ ಮಗಳು. ಆಕ್ಚುಲಿ ಗಾಯ್ಸ್ ಮಮ್ಮೀಸ್ ಬಂದಿಲ್ಲ, ಮಮ್ಮೀಸ್ ಬಂದಿದ್ರೆ ರಾಮನ್ನ ಮಮ್ಮೀಸ್ ನಾನು ಪ್ಯಾರಾಗ್ಲೈಡಿಂಗ್ ಹೋಗ್ತೇನೆ. ಪ್ಯಾರಾಗ್ಲೈಡಿಂಗ್ ನೋಡಿ ನಾವು ಬಂದಿರೋದ್ ಮಧ್ಯಾಹ್ನ. ಸೊ ಸಂಜೆ ಆಗ್ತಾ 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 ಕಾಣಿಸ್ತಿದ್ಯಾ ನಿಮ್ಗೆ ವೇವ್ಸ್? ತೋರಿಸ್ತೀನಿ ನಿಮಿಷ ನೋಡಿ. ವೇವ್ಸು ನಾವು ಮಧ್ಯಾಹ್ನ ಬಂದಾಗ ಲಿಟ್ರಲಿ ಆ ಕಡೆ ಇತ್ತು. ಸೊ ಈಗ ಫುಲ್ ಹತ್ರಕ್ಕೆ ಬರ್ತಾ ಇದೆ. ಸೊ ಅದೇ ಸಂಜೆ ಆಗ್ತಾ ಆಗ್ತಾ ಇನ್ ನೈಟ್ಗೆ ನನ್ನ ಅಂದಾಜ್ ಇಲ್ಲಿ ತನಕ ಬರ್ಬೋದು ಅನ್ಸುತ್ತೆ ವೇವ್ಸ್ ಫುಲ್ ಬಂದ್ಬಿಡುತ್ತೆ. ಡ್ರಿಂಕ್ಸ್, ಹಾಟ್ ಡ್ರಿಂಕ್ಸ್, ಕೋಲ್ಡ್ ಡ್ರಿಂಕ್ಸ್, ವರ್ಜಿನ್ ಪಿನಾಕಲಾಡೆಲ್ಲ ಇದೆ, ಮಿಕ್ಸ್ ಮಾಡ್ಕೊಂಡು ಹಂಗೆ ಕುಡಿಬಹುದು. ಇವಳು ನೋಡ್ರಿ ಎಷ್ಟು ಖುಷಿಯಾಗಿ ಹೇಳ, ಫುಲ್ ಎಕ್ಸೈಟೆಡ್. ರಾಹಾ ಇಸ್ ಎಕ್ಸೈಟೆಡ್. ಗೋವಾ ವಾಲೆ ಬೀಚ್ ಮೇ ರಾಣಿ ಕೆ ಬೀಚ್ ಮೇ. Black sheep. Halloween costumes.
ಪಾಪು ಇರೋದ್ರಿಂದ ನಾವು ಮಧ್ಯಾಹ್ನ ಹೋಗಿದ್ವಿ ಕ್ಲಬ್ಬಿಗೆ, ಬಿಕಾಸ್ ಲೌಡ್ ನಾಯ್ಸ್ ಇರಲ್ಲ, ಕ್ರೌಡ್ ಇರಲ್ಲ ಅಂತ ಹೇಳಿಬಿಟ್ಟು. ಆಮೇಲೆ ಬೇಬೀಸಿಗಂತೂ ತುಂಬಾ ಬೆಸ್ಟ್ ಅಂತೀನಿ, ಯಾಕಂದರೆ ಫೀಡಿಂಗು ಆರಾಮಾಗಿ ಮಾಡಿಸ್ಕೋಬೋದು ಆ್ಯಂಡ್ ಶೆಕೆನೂ ತುಂಬ ಆಗಲ್ಲ. ಎಲ್ಲ ಕಡೆ ಫ್ಯಾನ್ಸ್ ಹಾಕಿದ್ದಾರೆ, ಆರಾಮಾಗಿ ಚಿಲ್ ಮಾಡ್ಬೋದು. ಬಟ್ ನೀವು ಯಾರಾದರೂ ಬರೋದಾದರೆ ಸನ್ಸೆಟ್ಟು ಈವ್ನಿಂಗಿಗೆ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಬುಕ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಇಲ್ಲಿ ನಿಮಗೆ ತುಂಬ ಕ್ಯಾಟಗರೀಸ್ ಇದೆ, ನಾರ್ಮಲ್ ಲಾಂಜು, VIP ಲಾಂಜು, VVIP ಲಾಂಜು ಅಂತ. ಅಂದರೆ ಅಪ್ಪರ್ ಡೆಕ್ಕು, ಲೋವರ್ ಡೆಕ್ಕು, ಅದಕ್ಕೆ ಒಂದೊಂದು ಸಪ್ರೇಟ್ ಪ್ರೈಸಸ್ ಇದೆ. ಬಟ್ ಲೋವರ್ ಡೆಕ್ಕು ಬೀಚ್ ಫೇಸಿಂಗು ತುಂಬಾ ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋದಲ್ಲಿ ರಾಹ ಎಷ್ಟು ಕಂಫರ್ಟಬಲ್ ಆಗಿ ಆಟ ಆಡ್ತಾ ಇದ್ದಾಳೆ, ಚಿಲ್ ಮಾಡ್ತಾ ಇದ್ದಾಳೆ ಅಂತ. ಫ್ಯಾಮಿಲಿ ಆ್ಯಂಡ್ ಬೇಬೀಸ್ ಜೊತೆ ಬರೋರಿಗಂತೂ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ಆರಾಮಾಗಿ ಎಲ್ಲರೂ ಎಲ್ಲ ಥರಕ್ಕೂ ಎಂಜಾಯ್ ಮಾಡ್ಬೋದು. ಲೌಡ್ ನಾಯ್ಸ್ ಇರಲ್ಲ, ಲೌಡ್ ಮ್ಯೂಸಿಕ್ ಇರಲ್ಲ. ಇಲ್ಲಿಂದ ಹೋಗೋಕ್ಕೆ ಬೇಜಾರಾಗ್ತಾ ಇದೆ, ತುಂಬ ಚೆನ್ನಾಗಿದೆ.